ಗಮನಕ್ಕೆ ಅವ ಬೆಳಿಗ್ಗೆ ಎಂದಿನಂತೆ ಹೋಗ್ತಾನೆ. ಎಂದಿನಂತ ಹೇಳಿದ್ರೆ ಧನುರ್ಮಾಸ ಅಲ್ಲ, ಅದರಲ್ಲಿ ಬಿಟ್ಟು ಬಿಟ್ಟು ಹೋಗ್ತಾನೆ. ಈ ಒಂದು ತಿಂಗಳಲ್ಲಿ 2 ಸಲ ಹೋಗಿದ್ದ ಬಿಟ್ಟು ಬಿಟ್ಟು. ಇದು 3ನೇ ಸಲ ಹೋದ್ದು, ಧನುರ್ಮಾಸ ಕೊನೆಯ ದಿವಸ ಸಂಕ್ರಾಂತಿ ಅಲ್ಲ. ಹಾಗೆ ಹೋಗುವಾಗ ರಾತ್ರಿ ಎಲ್ಲ ಡ್ರೆಸ್ ಎಲ್ಲ ರೆಡಿ ಮಾಡಿ ಇಡ್ಲಿಕ್ಕೆ ಹೇಳ್ತಾ ಇದ್ದ ನಮ್ಮ ಹತ್ರ. ಹಿಂದ್ಗಡೆ ಬಾಗಿಲಿನಿಂದ ಹೋಗ್ತಾ ಇದ್ದ, ನಮ್ಮನ್ನ ಯಾರನ್ನೇ ಬಿಟ್ಟಿರ್ಲಿಲ್ಲ. ಲೈಟ್ ಪೂರ ಹಾಕದೆ ಒಳಗಿನ ಲೈಟ್ ಹಾಕಿ ಬಚ್ಚಲ್ ರೂಮಿಗೆ ಹೋಗಿ ಅಲ್ಲಿಂದ ಹೊರಟು ಅವನ ಹಾಕಿದ ಡ್ರೆಸ್ ಅನ್ನು ಒಳಗೆ ಒಂದು ಟೈಲರಿಂಗ್ ಮಿಷನ್ ಇದೆ ಅದರ ಮೇಲೆ ಇಡ್ತಾನೆ. ಅಲ್ಲಿ ಇಟ್ಟ ಡ್ರೆಸ್ ಅನ್ನು ಹಾಕಿಕೊಂಡು, ಅವ ಹೇಳಿದ ಡ್ರೆಸ್ ಅನ್ನು ಇಡ್ತೇವೆ ನಾವು ಅಲ್ಲಿ ಟೇಬಲ್ ಅಲ್ಲಿ, ಅದನ್ನು ಹಾಕಿಕೊಂಡು ಅವ ಹೋಗಿ 6:45 7 ವಾಪಸ್ ಬರ್ತಾನೆ. ಬಂದು ಪುನಃ ಮಲಗ್ತಾನೆ. 7 ಎದ್ದು ಎಂದಿನಂತೆ 8 ಸ್ಕೂಲಿಗೆ ಹೋಗ್ತಾ ಇದ್ದರು. ಈಗ ಅವತ್ತು ನಾವು ಎಂದಿನಂತೆ ಹೋಗಿದ್ದಾನೆ ಅಂತ ಲೆಕ್ಕ ಹಾಕಿದ್ದೇವೆ. ಬೇಗ ಮಲಗಿದ್ದ ಒಂದು ದಿವಸ ಮೊದಲು ರಾತ್ರಿ 10 ಗಂಟೆಗೆ. ಮಲಗಿ ಮಲಗಿದ. ಬೆಳಿಗ್ಗೆ ಪೂಜೆಗೆ ಹೋಗ್ತೇನೆ ಅಂತೇಳಿ ಬೇಗ ಬರ್ತೇನೆ ಅಂತ ಹೇಳಿದ್ದ. ಆಯ್ತು ಅಂತ ಹೇಳಿದ್ದೆವು ನಾವು. ಹಾಗೆ ನಮಗೆ ಬೆಳಿಗ್ಗೆ ಎಚ್ಚರಿಕೆ ಯಾರಿಗೂ ಆಗಿರ್ಲಿಲ್ಲ ಮನೆಯಲ್ಲಿ. ಎಂದಿನಂತೆ ಮೊದಲು ಹೋದ ರೀತಿಯಲ್ಲೇ ಹೋಗಿದ್ದಾನೆ ಅವ. ಅಂದ್ರೆ ಮಾಮೂಲಿಯಾಗಿ ರೆಗ್ಯುಲರ್ ಆಗಿ ಯಾವ ತರ ಹೋಗಿ ಬರ್ತಾನೋ ಅದೇ ತರ ಅಂತ ನೀವು ಆರಾಮಾಗಿ ಇದ್ದೀರಿ. ಅದೇ ತರ ಅಂತ ಹೇಳಿ. ಅಂದ್ರೆ ಇಲ್ಲಿಂದ ಒಂದು 5 ನಿಮಿಷ ದಾರಿಯಲ್ಲಿ ಅಲ್ಲಿ ಸೈಕಲ್ ಇರ್ತಾನೆ ಅವ. ಆ ಸೈಕಲ್ ನ ಹತ್ರ 3 ಮಕ್ಕಳು ಬರ್ತಾರೆ ಅಲ್ಲಿಗೆ ಸೈಕಲ್ ಅಲ್ಲಿ. ಅವರವರ ಸೈಕಲ್ ಅಲ್ಲಿ ಬರ್ತಾರೆ. ಇವತ್ತು ಸೇರಿ 4 ಸೈಕಲ್ ಅಲ್ಲಿ ಅಲ್ಲಿಂದ ಒಟ್ಟಾಗಿ ಹೋಗುದು. ಸೈಕಲ್ ನಮ್ಮ ಅಂಗಳಕ್ಕೆ ಬರುವುದಿಲ್ಲ, ಅಂಗಳಕ್ಕೆ ಬರುವ ರೋಡೇ ಬೇರೆ. ಅದು ಸುತ್ತಾಗ್ತದೆ ನಮಗೆ, ರೇಷ್ಮೆ ರೋಡ್ ಅಂತ ಹೇಳಿ 1.5 ಕಿಲೋಮೀಟರ್ 1.25 ಕಿಲೋಮೀಟರ್ ಉಂಟು ಅದಕ್ಕೆ. ಇಲ್ಲಿ ಒಂದು ಅರ್ಧ ನಡೆದುಕೊಂಡು ಬರುವ ದಾರಿ ಹತ್ತಿರ ಒಂದು ರೋಡ್ ಬರ್ತದೆ, ಅಲ್ಲಿಗೆ 5 ನಿಮಿಷದಲ್ಲಿ ಆ ರೋಡಿಗೆ ಮುಟ್ತದೆ. ಹಾಗೆ ಸೈಕಲ್ ಅಲ್ಲಿ ಇಡ್ತಾನೆ ಅವ. ಅಲ್ಲಿಟ್ಟು ನಡ್ಕೊಂಡು ಬರ್ತಾನೆ ಡೈಲಿ. ಸ್ಕೂಲಿಗೆ ಹೋಗುವಾಗಲೂ ಪೂಜೆಗೆ ಹೋಗುವಾಗಲೂ ಡೈಲಿ ಅದೇ ರೀತಿ ಅದೇ ದಾರಿಯಲ್ಲಿ ಹೋಗ್ತಾನೆ. ಅಲ್ಲಿ ನಡ್ಕೊಂಡು ಹೋಗುವಂತಹ ದಾರಿಯಲ್ಲಿ ಕೆರೆ ಇದೆ. ಕೆರೆ ದಾರಿಯ ಬದಿಯಲ್ಲಿಲ್ಲ, ಒಳಗಡೆ ಇರೋದಾ? ಒಳಗಡೆ ಇದೆ. ದಾರಿಯಿಂದ ಎಷ್ಟು ಅಂದಾಜು ದೂರ ಅಂದ್ರೆ ಒಳಗಡೆ ಆಗ್ಬಹುದು ಅದು? ದಾರಿಯಿಂದ ಒಂದು 10 ಮೀಟರ್ ಇದ್ರೆ ಸುದೀಪ್ ಡೈಲಿ ವಾಟರ್ ಪ್ಯಾಲೇಸ್ ಒಂದು 150 ಮೀಟರ್ ಏನೋ. ವಾಟರ್ ಪ್ಯಾಲೇಸ್ ತಲೆ ಯಾಕೆ 25 ಒಂದು 20 10 ಮೀಟರ್ನ ಒಳಗೆ ಗ್ಯಾಪ್ ಇದೆ. ಅಲ್ಲಿ ಒಂದು ಅದಕ್ಕಿಂತ ಮೊದಲು ಒಂದು ದೊಡ್ಡ ಖನಿ ಇದೆ. ಒಂದು ವೇಳೆ ಬಿದ್ದರೂ ಕೂಡ ಆ ಖನಿಗೆ ಬೀಳ್ಬೇಕು. ಕಣಿವೆ, ಆ ಕಣಿವೆಯಿಂದ ಎದ್ದೇಳಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಕಣಿವೆ ಇದೆ ಅಲ್ಲಿ. ನೇರವಾಗಿ ಅಲ್ಲಿ ಬೀಳುವಂತ ಸಾಧ್ಯತೆ ಇಲ್ಲ. ಹಾಗೆ ಮತ್ತೆ ನಮಗೆ 7 ಗಂಟೆ ಆಗುವಾಗ ಅವನ ಫ್ರೆಂಡ್ ಫೋನ್ ಮಾಡಿದ. ಆ ಫ್ರೆಂಡ್ಗಳ ಹತ್ರ ಮೊಬೈಲ್ ತರುದಿಲ್ಲ ಅವರು ಕೂಡ, ಇವನು ಕೊಂಡೋಗುದಿಲ್ಲ. ಒಂದು ಲೈಟ್ ತಲೆಗೆ ಕಟ್ಟುವಂತ ಲೈಟ್ ಅವನೇ ತಯಾರು ಮಾಡಿ ಅದನ್ನು ಸೈಕಲ್ಗೆ ಫಿಟ್ ಮಾಡಿ ಹೋಗ್ತಾ ಇದ್ದ. ಹಾಗೆ ಅವತ್ತು ಅವನ ಫ್ರೆಂಡ್ ಮನೆಗೆ ಹೋಗಿ ಫೋನ್ ಮಾಡಿದ. ನಾವು ಕಾದು 5:30 ಸೈಕಲ್ ಹತ್ರ ಕಾದೆವು, ಬರಲಿಲ್ಲ. ಹಾಗೆ ನಾವು ದೇವಸ್ಥಾನಕ್ಕೆ ಹೋದ್ವು, ಏನು ಬಾರದೆ ಅಂತ. ಅದರ ನಂತರ ನಾವು ಹುಡುಕಾಡಿದೆವು. ಹಾಗೆ ಹುಡುಕಾಡುವಾಗ ಮಾಹಿತಿದ ರಿಪೋರ್ಟ್ ಎಲ್ಲ ನಿಮಗೆ ಸಿಕ್ಕಿದಲ್ಲ ಸರ್, ಅದು ಅಲ್ಲಿ ಬ್ಲಡ್ ಕಂಡದ್ದು, ಅದನ್ನ ಎತ್ತಿದ್ದು, ತಲೆಗೆ ಗಾಯ, ಮತ್ತೆ ನೀರು ಕುಡಿಲಿಲ್ಲ ಹುಡುಗ ಎತ್ತುವಾಗ. ಆ ರೀತಿಯಾಗಿ ಕೊಲೆ ಆಗಿರಬಹುದು ಅಂತ ನಮ್ಮ ಅನುಮಾನ ಅಷ್ಟೇ. ಅಂದ್ರೆ ನೀವು ಕೂಡ ಹೇಳ್ತಾ ಇದ್ರಿ ನಮ್ಮ ಇಲ್ಲಿ ಸುತ್ತಮುತ್ತ ಜನಗಳ ಮೇಲೆ ನಮ್ಗೆ ಯಾವ್ದು ಅನುಮಾನ ಇಲ್ಲ, ಎಲ್ಲ ನಾವು ಚೆನ್ನಾಗೇ ಇದ್ದೀವಿ ಏನೋ. ಚೆನ್ನಾಗೇ ಇದ್ದೇವೆ ಸರ್, ಅದೇ ನಾನು ಹೇಳ್ತಾ ಇರೋದು. ನಾವು ಇಲ್ಲಿ ಕಾಣುವ ಮಟ್ಟಿಗೆ, ನನ್ನ ಮಟ್ಟಿಗೆ ಎಲ್ಲರೂ ಚೆನ್ನಾಗಿದ್ದೇವೆ ನಾವು. ಆ ರೀತಿಯ ಒಂದು ಭಾವನೆ ಬರುವ ರೀತಿಯ ಜನಗಳು ನನ್ನ ಕಣ್ಣಿಗೆ ಇಲ್ಲಿ ಕಾಣ್ತಾ ಇಲ್ಲ. ಮತ್ತೆ ನಮಗೆ ಹೇಳಲಿಕ್ಕೆ ಆಗ್ತದೆ ಸರ್ ಯಾವುದು ಕೂಡ ಇಲ್ಲ. ಅದೇ ಅನುಮಾನ ಇದ್ರೆ ಮಾಹಿತಿ ಅದುವೇ. ಯಾವ್ದು ಅಂತ ಹೇಳಿದ್ರೆ ಒಂದು ಚಾನಲ್ ಒಂದು ನ್ಯೂಸ್ ಅಲ್ಲಿ ಏನೋ ಕೊಟ್ಟಿದ್ದಾರೆ, ಅಕ್ರಮ ಸಂಬಂಧ ಹಾಗೆ ಹೀಗೆ ಅಂತ ಹೇಳಿ ಕೊಟ್ಟಿದ್ದಾರೆ ಸರ್. ಅದು ಖಂಡಿತವಾಗಿ ಅದು ಆದಂತ ಘಟನೆಯೇ ಅಲ್ಲ. ಅಂತ ಫ್ಯಾಮಿಲಿ ಅಲ್ಲ ನಮ್ಮದು. ನಮ್ಮ ಕುಟುಂಬ ಅಂತದಲ್ಲ. ನಾವು ಇಲ್ಲಿ ಪರ್ಚೇಸ್ ಲ್ಯಾಂಡ್ ಇದ್ದು ಇಲ್ಲಿ ಬಂದು 13 ವರ್ಷ ಆದಷ್ಟೇ. ನಾವು ಮೂಲತಃ ಇಲ್ಲಿಯವರಲ್ಲ. ಹಾಗೆ ಪೊಲೀಸಿನವರು ಫುಲ್ ಟ್ರೈ ಮಾಡ್ತಾ ಇದ್ದಾರೆ. ಕೆಲಸ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ. ಏನು ಬಿಟ್ಟಾಕ್ಲಿಲ್ಲ ಪೊಲೀಸಿನವರು. ಒಳ್ಳೆ ರೀತಿಯಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮೊದಲು ಅಸಹಜ ಸಾವು ಅಂತ ದಾಖಲಾಗಿದ್ದು, ಇದು ಕೊಲೆ ಇರಬಹುದು ಅಂತ ಹೇಗೆ ಗೊತ್ತಾಗಿದ್ದು ಅಥವಾ ಅನುಮಾನ ಬಂದಿದ್ದು? ತಲೆಯ ಭಾಗದಲ್ಲಿ ಹಿಂಬದಿಯಿಂದ ಒಂದು ಗಾಯ ಇದೆ, ಮುಂಬದಿಯಲ್ಲಿ ಒಂದು ಗಾಯ ಇತ್ತು. ಮತ್ತೆ ಎತ್ತುವ ಸಂದರ್ಭದಲ್ಲಿ ನೀರು ಕುಡಿದಿರಲಿಲ್ಲ.
ಡಾಕ್ಟರ್ ರಿಪೋರ್ಟ್ ಪ್ರಕಾರ ಲಂಗ್ಸಿಗೆ ನೀರು ಹೋಗಿದೆ ಅಂತ ಮಾತ್ರ ಹೇಳಿದ್ದಾರೆ ಅಷ್ಟೇ, ನನಗೆ ಬೇರೆ ಮಾಹಿತಿ ಇಲ್ಲ. ಅದು ಪೋಸ್ಟ್ ಮಾರ್ಟಮ್ ವರದಿ ಇನ್ನೂ ಬಂದಿಲ್ವಾ ಹಾಗಾದ್ರೆ? ಇಲ್ಲ ಸರ್, ಪೋಸ್ಟ್ ಮಾರ್ಟಮ್ ವರದಿ ನಾವು ಕೇಳಲಿಲ್ಲ, ಇಷ್ಟರವರೆಗೆ ಅವರು ಹೇಳಿಲ್ಲ, ನಾವು ಕೇಳಲೂ ಇಲ್ಲ. ನಮಗೆ ಅಂದ್ರೆ ಅದರ ಕಾರ್ಯಕ್ರಮ ಮುಗಿಯದೆ ಮನೆ ಹೊರಡುವಾಗಿಲ್ಲ. ಇದು 25ನೇ ತಾರೀಕಿವರೆಗೆ ಕಾರ್ಯಕ್ರಮ ಇದೆ ಹುಡುಗಂದು. ಹಾಗೆ ಆ ತಯಾರಿಯಲ್ಲಿ ಇದ್ದೇನೆ ನಾನು. ಹುಡುಗ ಹೇಗಿದ್ದ ಮನೆಯಲ್ಲೆಲ್ಲ? ಒಳ್ಳೆ ಉತ್ತಮ ರೀತಿಯಲ್ಲಿದ್ದ, ಸ್ಕೂಲಲ್ಲಾಗ್ಲಿ ಮನೆಯಲ್ಲಾಗ್ಲಿ ಎಲ್ಲೂ ಕೂಡ ಎಲ್ಲರ ಹತ್ರ ಬೆರೆತ್ಕೊಂಡು ಹೋಗ್ತಾ ಇದ್ದ. ಮನೆಯಲ್ಲಿ ಕೂಡ ಅಷ್ಟೇ ಬಾಂಧವ್ಯ ಇತ್ತು. ಎಲ್ಲರ ಜೊತೆ ಚೆನ್ನಾಗೇ ಇತ್ತು ಒಡನಾಟ ಎಲ್ಲ? ಎಲ್ಲರ ಜೊತೆ ಚೆನ್ನಾಗಿತ್ತು. ಮೌನ ಹುಡುಗ ಅಲ್ಲವ, ಅವನಷ್ಟಕ್ಕೆ ಏನಾದ್ರು ಆಡಿಕೊಂಡು ಗೊಬ್ಬ ಹಿಡಿದುಕೊಂಡು ಅವನಷ್ಟಕ್ಕೆ ಯಾರ ತಂಟೆಗೂ ಹೋಗದೆ ಅವನದ್ದೇ ಕೇಳ್ತಾ ಇದೆ ಅಷ್ಟೇ. ಅಷ್ಟು ಸೈಲೆಂಟ್ ಆಗಿದ್ದಂತಹ ವ್ಯಕ್ತಿ. ಸೈಲೆಂಟ್ ಹುಡುಗ, ಯಾರಿಗೊಬ್ಬರಿಗೆ ಏನು ಹೇಳುವಂತ ಹುಡುಗ ಕೂಡ ಅಲ್ಲ. ಇದು ಏನೋ ಒಂದು ಆವಿಷ್ಕಾರ ಮಾಡಿದ್ದ ಅಥವಾ ಏನೋ ಏನೋ ಅದು ಎಂತದೋ ಒಂದು ಮಿಷನರಿ ತಯಾರು ಮಾಡಿ ಒಂದು ಕಂಪನಿಗೆ ಸ್ಟೇಟ್ ಲೆವೆಲ್ ಅಲ್ಲಿ ಪಾಸ್ ಆಗಿ ನ್ಯಾಷನಲ್ ಲೆವೆಲ್ಗೆ ಗುಜರಾತ್ಗೆ ಹೋಗ್ಲಿಕ್ಕೆ ಇದ್ದ 5 ತಾರೀಕಿಗೆ. ಫ್ಲೈಟ್ ಅಲ್ಲಿ ಹೋಗಿ ಬರುವಾಗ ಟ್ರೈನ್ ಅಲ್ಲಿ 2 ಕೂಡ ಆಗ್ತದೆ ಅಂತ ಹೇಳಿ ಮಾಸ್ಟರ್ ಗಳವರನ್ನು ಆ ರೀತಿ ಟಿಕೆಟ್ ಅನ್ನು ಬುಕಿಂಗ್ ಮಾಡ್ಲಿಕ್ಕೆ ಇದು ಮಾಡ್ತಾ ಇದ್ವಿ. ಅದಕ್ಕೆ ಹೊರಡ್ತಾ ಇದ್ದ. ಸಿದ್ಧತೆ ನಡೆದಿತ್ತ ಅಥವಾ ಯಾವ್ದು ಸರಿ? ಅಂದ್ರೆ ಹೋಗೋದಕ್ಕೆ ಹೊರಡೋದಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ನ? ಸಿದ್ಧತೆ ಮಾಡಿಕೊಳ್ತಾ ಇದ್ದ. ಅದರ ಬಗ್ಗೆ ರಾತ್ರಿ ಕೂತು ಓದ್ತಾ ಇದ್ದ, ಒಂದ್ ದಿವಸ ಬಿಟ್ಟು ಹೀಗೆ. ದೇವಸ್ಥಾನಕ್ಕೆ ಹೋಗುವ ಹೊತ್ತು ಬೇಗ ಮಲಗ್ತಾನೆ, ಬಾಕಿ ದಿವಸ ಸ್ವಲ್ಪ ಅದನ್ನು ಓದ್ತಾ ಲೇಟ್ ಮಾಡ್ತಾನೆ. ದೊಡ್ಡ ಹುಡುಗ ಕೂಡ ಹಾಗೆ ಓದಿ ಡಿಗ್ರಿ ಮಾಡ್ತಾ ಇದ್ದಾನೆ, ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಅವತ್ತು ಕೂಡ ಸ್ವಲ್ಪ ಅರ್ಧ ಗಂಟೆ ಓದಿಯೇ ಮಲಗಿದ್ದಾನೆ. ಅದರ ಬಗ್ಗೆ ಟೆನ್ಷನ್ ಅಂತ ಇರುವಂತದ್ದು ಇರ್ಲಿಲ್ಲ ಯಾವ್ದು ಕೂಡ. ನಾವು ಅವನಿಗೆ ಯಾವ ರೀತಿ ಟೆನ್ಷನ್, ನಿಮಗೆ ಹೇಗೆ ಬೇಕು ಹಾಗೆ ಮಾಡು ಅಂತ ಹೇಳ್ತಾ ಇದ್ದೆ ಹೊರತು ಅದಕ್ಕೆ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ರಿ? ಸಪೋರ್ಟ್ ಮಾಡ್ತಾ ಇದ್ದೆ ನಾನು. ಒಮ್ಮೊಮ್ಮೆ ಅವನ ಫಿಟ್ಟಿಂಗಿಗೆ ರಾತ್ರಿ ಕೂತ್ಕೊಂಡು ಅವನೊಟ್ಟಿಗೆ ಇದು ಮಾಡ್ತಾ ಇದ್ದೆ, ಹೆಲ್ಪ್ ಮಾಡ್ತಾ ಇದ್ದೆ ಅದು ಕೂಡ. ಇದು ದೇವಸ್ಥಾನಕ್ಕೂ ಮತ್ತು ಈ ನಿಮ್ಮ ಮನೆಗೆ ಹೋಗ್ಬೇಕಾದ್ರೆ 4 ಕಿಲೋಮೀಟರ್. ಅಲ್ಲಲ್ಲ 4 ಕಿಲೋಮೀಟರ್ ಆಗುತ್ತಾ? ಈ 3.25 ಕಿಲೋಮೀಟರ್ ಕೂಡ ಸೈಕಲ್ ಅಲ್ಲೇ ಹೋಗ್ತಾ ಇದ್ರು ಇವರು ಒಟ್ಟಿಗೆ. ಸೈಕಲ್ ಅನ್ನ ಈಗ ನಿಮ್ಮ ಮನೆ ಹತ್ರನೇ ತಗೊಂಡ್ ಬರೋಕೆ ಅವಕಾಶ ಇತ್ತಾ ಅಥವಾ ಸೈಕಲ್ ಒಂಚೂರು ದೂರದಲ್ಲಿ ನಿಲ್ಲಿಸಿ ಅಲ್ಲಿಂದ ತಗೊಂಡ್ ಹೋಗ್ತಾ ಇದ್ರಾ? ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ಇಲ್ಲಿಗೆ ತರುವ ಅವಕಾಶವಿರುವುದು. ಆದ್ರೆ ಒಂದು ಸಲ ಏನಾದ್ರೂ ತೊಳಿಲಿಕ್ಕೆ ಇದ್ರೆ ಅಲ್ಲಿ ಮೆಟ್ಲುಗಳೆಲ್ಲ ಉಂಟಲ್ಲಿ ಬರುವಾಗ ಎತ್ತಿಕೊಂಡು ಮೆಟ್ಟಿನ ಮೇಲೆ ಹತ್ತಿಸಿಕೊಂಡು ಹಾಗೆ ತರ್ತಾ ಇದ್ದ ಒಂದು ದಿವಸ, ಒಂದು 3 ತಿಂಗಳಿಗೊಮ್ಮೆ ಹೀಗೆ. ಅದನ್ನ ಹಾಗೆ ತಂದ್ರೆ ಸಂಜೆ ಕೊಂಡೋಗಿ ಅಲ್ಲಿ ಇರ್ತಾ ಇದ್ದ, ಬೆಳಿಗ್ಗೆ ಹೋಗ್ಲಿಕ್ಕೆ ಶಾಲೆಗೆ ಅಲ್ಲೇ ಇರ್ತಾ ಇದ್ದ. ಈಗಲೂ ಕೂಡ ಅಲ್ಲಿ ಇದೆ, ಸೈಕಲ್ ಅಲ್ಲಿ ಇದೆ. ಇದು ಈಗ ಬಾವಿಗೂ ಮತ್ತು ನಿಮ್ಮ ಮನೆಗೂ ದೂರ ತುಂಬಾ ಇದೆಯಾ ಅಥವಾ? ಬಾವಿಗೂ ನಮ್ಮ ಮನೆಗೂ ಒಂದು 50 ಮೀಟರಿನ ಅಂತರ ಅಷ್ಟೇ, 50 ಮೀಟರ್. ಸಮೀಪದಲ್ಲಿನೇ ಒಟ್ಟು ನಿಮ್ಮ ಮನೆಯ ಸಮೀಪದಲ್ಲೇ? ಸಮೀಪ ಅಂದ್ರೆ ಒಂದು ಗದ್ದೆ ಅಡ್ಡ ಇದೆ, ತೋಟ ಇದೆ. ಆ ತೋಟದ ಆಚೆ ಬುಡೆಯಲ್ಲಿ ಇದು. ಅವತ್ತು ಅವನು ಪೂಜೆಗೆ ಹೋಗ್ಲಿಲ್ಲ ಹಾಗಾದ್ರೆ? ಇಲ್ಲ. ಅಂದ್ರೆ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಅವ್ನು ಬಂದೇ ಇಲ್ಲ ನಮ್ಗೆ ಪೂಜೆಗೆ. ಸೈಕಲ್ ನ ಹತ್ರ ಯಾವ ಮುಟ್ಲಿಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ ಅವತ್ತು ಕೀ ಮರೆತು ಹೋಗಿದ್ದ. ಸೈಕಲ್ ಹೇಗೆ ಇತ್ತು, ಲಾಕ್ ಮಾಡಿಟ್ಟದ್ದು ಹಾಗೆ ಇತ್ತು. ಬೇರೆ ಎಂತ ಹೇಳಿದಕ್ಕೂ ನಮಗೆ ಕಾಣ್ತಾ ಇಲ್ಲ. ನಡೆದುಕೊಂಡು ಹೋಗ್ಬೇಕಂತಾನೆ ಹೋಗಿದ್ದ ಅಂತ ಹಾಗಾದ್ರೆ? ಅಂದ್ರೆ ಸೈಕಲ್ ತಗೊಂಡು ಕೀ ಮರೆತು ಹೋಗಿದ್ದಾನೆ? ಇಲ್ಲ, ಅದು ಅದಕ್ಕಿಂತ ಮೊದಲು ಕೂಡ ಸ್ಕೂಲಿಗೆ ಹೋಗುವಾಗ ಅರ್ಧಕ್ಕೆ ಹೋಗಿ ಬರ್ತಾ ಇದ್ದ ಮರೆತು. ಅದೇ ಕೆಲವೊಂದ್ಸರಿ ಮರ್ತೋಗಿ. ಅದು ಬೆಲ್ಟ್ ಒಂದು ಹಾಗೆ ಒಳಗೆ ಬರೋದಕ್ಕೆ ಉದಾಸೀನ ಆಗ್ತದೆ, ಚಪ್ಪಲಿ ತೆಗಿಲಿಕ್ಕೆ ಉದಾಸೀನ ಆಗುವುದಕ್ಕೆ ಹೊರಗಿನಿಂದಲೇ ಒಬ್ಬ ಹಿಡಿದು ಕೇಳ್ತಾ ಇದ್ದ, ಕೀ ಕೊಡು ಅಮ್ಮ ಅಂತ ಒಳಗಿಂದ. ಹಾಗೆ ಮತ್ತೆ ಕೀ ತಕೊಂಡು ಪುನಃ ಹೋಗ್ತಾ ಇದ್ದ. ಅದು ಮೊದಲು ಕೂಡ ತುಂಬಾ ಸಲ ಹಾಗೆ ಮಾಡಿದ್ದಾನೆ, ಕೀ ಮರ್ತು ಹೋಗಿದ್ದಾನೆ. ಇದು ಅಂದಾಜು ಬೆಳಗಿನ ಜಾವ ಎಷ್ಟು ಗಂಟೆ ಹೋಗ್ತಾ ಇದ್ರು ಬರ್ತಾ ಇದ್ರು? 5 ಗಂಟೆಗೆ ಹೋಗ್ತಾ ಇದ್ದ ಅಂದಾಜು 5 ಗಂಟೆಗೆ. ಇದು ಧನುರ್ಮಾಸದಲ್ಲಿ ಮಾತ್ರ ಪೂಜೆಗೆಲ್ಲ ಹೊರಡ್ತಾ ಇದ್ರ ಅಥವಾ ಧನುರ್ಮಾಸದಲ್ಲಿ ಈ ವರ್ಷ ಪ್ರಥಮ ಹೊರಟದ್ದು. ಬಾಕಿ ಸಮಯ ನಾಳೆ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾನೆ, ಮತ್ತೆ ಜಾತ್ರೆಗೆ, ರಥ ಎಳಿಲಿಕ್ಕೆ
ದೇವರ ಸ್ನಾನಕ್ಕೆ ಇಬ್ರು ಕೂಡ ಹೋಗ್ತಾ ಇದ್ರು ರಾತ್ರಿ. ಈಗ ನಾಳ್ದು ಜಾತ್ರೆ ಇದೆ, ನಾಳೆ ದೇವಸ್ಥಾನ ಪ್ರಾರಂಭವಾಗ್ತದೆ ನಾಳ್ದು. ಅದಕ್ಕೆ ಅವರು ಡೈಲಿ ಹೋಗ್ತಾ ಇದ್ರು. ಮತ್ತೆ ದೇವರ ಸ್ನಾನಕ್ಕೂ ಕೂಡ ಹೋಗಿ ಸ್ನಾನ ಮುಗಿಸಿ ದೇವರು ಬಂದ ಮೇಲೆ ಮನೆಗೆ ಬರ್ತಾ ಇದ್ರು 3 ಗಂಟೆ 2 ಗಂಟೆ ರಾತ್ರಿ. ಅದು ನಮ್ಮ ಇದರಲ್ಲಿ ರೋಡಲ್ಲೇ ಬರ್ತಾ ಇದ್ದು, ಅದು ಸ್ಕೂಟಿಯಲ್ಲಿ ಹೋಗ್ತಾ ಇದ್ರು ಒಟ್ಟಿಗೆ ಅಣ್ಣ ತಮ್ಮ ಬರ್ತಾ ಇದ್ರು. ಓಕೆ ಓಕೆ. ಇದು ಬಾವಿಗೆ ಬಿದ್ದಿದ್ದಾನೆ ಅಂತ ಅಂದಾಜು ಹೇಗಾಯ್ತು ಅಥವಾ ಏನು ನಿಮ್ಗೆ ಅನುಮಾನ ಪ್ರಾರಂಭ? ಅದು ನಾನು ಹೇಳಿದಲ್ಲ ಸರ್, ಅದೇ ರಕ್ತದ ಗುರುತಿನ ಓಕೆ ಒಂದು ಬಿಂದು ಗುರುತು ಅಲ್ಲಿವರೆಗೆ ಹೋಗಿತ್ತು. ಆ ರೀತಿಯಲ್ಲಿ ಅಲ್ಲಿ ಇರ್ಬೋದು ಅಂತ ಸಂಖ್ಯೆ ಬಂತು. ಯಾರು ಫಸ್ಟ್ ಗೆ ಗೊತ್ತಾಗಿದ್ದು ಯಾರಿಗೆ ಈ ತರ ಆಗಿದೆ? ಗೊತ್ತಾಗಿದೆ ಯಾರಿಗೆ ಅಂತ ಹೇಳಲಿಕ್ಕೆ ನಾವು ಹುಡುಕಾಟದಲ್ಲಿದ್ದು ಊರಿನ ಜನರು ನೋಡಿ ಓಕೆ ಅದನ್ನು ಗುರುತು ಹಿಡಿದ್ರು. ಈ ಕಡೆ ಎಲ್ಲ ಇದ್ರ ರಕ್ತದ ಕಲೆ ಎಲ್ಲ ಇದೆ, ಈ ಕಡೆ ಏನೋ ಆಗಿರಬಹುದು ಅನ್ನೋ ತರ ಅನುಮಾನದ ಮೇಲೆ. ಇದರಲ್ಲಿ ಮತ್ತೆ ಕೆರೆ ಬದಿಯಲ್ಲಿ ಸ್ವಲ್ಪ ಜಾಸ್ತಿ ರಕ್ತದ ಇದಿತ್ತು ಒಂದು ಕಲ್ಲಿನಲ್ಲಿ, ಹಾಗೆ ಅದನ್ನು ಹಿಡಿದು ಇಲ್ಲಿ ಇರಬಹುದು ಅಂತ ಹೇಳುವಂತ ಸಂಖ್ಯೆ ಬಂತು. ಬ್ಯಾಟರಿ ಮತ್ತೆ ಒಂದು ಕತ್ತಿ ಎಲ್ಲ ಏನೋ ನೀರನ್ನ ಬಾವಿನ ತೆಗೆದಾಗ ಲೈಟ್ ಒಂದು ನಮ್ಮದು ಹೌದದು. ಅಂದ್ರೆ ಸೈಕಲ್ ಆಗ್ತಾ ಇದ್ದ? ಅದೇ ಲೈಟ್. ಓಕೆ ಓಕೆ ಓಕೆ. ಒತ್ತು ಸೈಕಲ್ ಕೀ ಮರ್ತೋಗಿರೋದಕ್ಕೆ ಲೈಟ್ ನ ಕೈಯಲ್ಲಿ ಹಿಡ್ಕೊಂಡು ತೆಗೆದುಕೊಂಡು ಹೋಗ್ತಾ ಇದ್ದ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ ಹಾಗಾದ್ರೆ. ಲೈಟ್ ಡೈಲಿ ಕೊಂಡೋಗ್ತಾ ಇದ್ದ, ಸೈಕಲ್ ಕೀ ಕೊಂಡೋದ್ರು ಲೈಟ್ ಕೊಂಡೋಗ್ತಾ ಇದ್ದ. ಅಲ್ಲ ಆಯ್ತು ಗೊತ್ತಾಯ್ತು. ಈಗ ಬೇರೆ ಸಂಬಂಧ ಬಿಟ್ಟು ಅಂತಹ ನಾವು ಗಂಡ ಹೆಂಡತಿ ಆಗ್ಲಿ ನನ್ನ ತಂದೆ ಆಗ್ಲಿ ಇರುವ ದೊಡ್ಡ ಮಗ ಆಗ್ಲಿ ಅಷ್ಟು ಒಗ್ಗಟ್ಟಲ್ಲಿ ಇದ್ದೇವೆ ನಾವು. ಯಾವುದೊಂದು ಕೂಡ ಇಷ್ಟವರೆಗೆ ಏನಿಲ್ಲ. ಬೇರೆ ಬೇರೆ ತಪ್ಪಾಗಿ ವರದಿ ಮಾಡ್ತಾ ಇದ್ದಾರೆ ಹಾಗಾದ್ರೆ ಕೆಲವೊಂದಿಷ್ಟು ನ್ಯೂಸ್ ಚಾನೆಲ್. ಅಂತ ವರದಿಗಳೆಲ್ಲ ಸುಳ್ಳು ವರದಿ ಅದು. ನನಗೆ ನನ್ನ ಹೆಂಡತಿ ಮೇಲೆ ವಿಶ್ವಾಸ ಇದೆ. ಅಂತ ಘಟನೆ ಈ 13 ವರ್ಷ ಬಿಟ್ಟು ನಾನು ಅಲ್ಲಿ ಮೊದಲು ಇದ್ದಲ್ಲಿಯೂ ಕೂಡ ಇಲ್ಲ. ಅನ್ಯೋನ್ಯವಾದಂತಹ ಕುಟುಂಬ. ಓಕೆ. ಎಷ್ಟು ಜನ ಮಕ್ಕಳು? 3 ಜನನಾ ಅಥವಾ? 3 ಮಕ್ಕಳು. ಇವನೇ ಚಿಕ್ಕವಣ? ಇವನು ನಡುವಿನವ, ಇನ್ನೊಬ್ಳು ಸಣ್ಣ ಹುಡುಗಿ 3ನೇ ಕ್ಲಾಸ್. ಓಕೆ ಓಕೆ ಓಕೆ. ಪೊಲೀಸ್ ಇಲಾಖೆ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅವರು ಕೂಡ ಚೆನ್ನಾಗಿ. ಸ್ಪಂದನೆ ಮಾಡಿದ್ದಾರೆ ಅಧಿಕಾರಿಗಳೆಲ್ಲ ಹಾಗಾದ್ರೆ? ಇಲ್ಲ ಏನ್ ತೊಂದರೆ ಮಾಡಿಲ್ಲ ಅವರು. ಅಂದ್ರೆ ನಿಮ್ಗೆ ಸಹಕರಿಸಿದ್ದಾರೆ, ಏನೇನೆಲ್ಲ ತನಿಖೆ ಮಾಡೋದಕ್ಕೆ ಏನೇನೆಲ್ಲ ಮಾಡ್ಬೇಕು ಮಾಡ್ತಾ ಇದ್ದಾರೆ, ತುಂಬಾ ಸಹಕರಿಸಿದ್ದಾರೆ. ಓಕೆ ಓಕೆ ಓಕೆ. ಸಹಕರಿಸ್ತಾ ಇದ್ದಾರೆ ಕೂಡ. ಹಾ 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 ಹಾ.